ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮಾಡೆಲ್ ವರ್ಬ್ಸ್ ಅಂದರೆ ಕ್ಯಾನ್, ಕುಡ್, ವಿಲ್, ಶಾಲ್, ಶುಡ್, ಮೇ, ಮೈಟ್, ಮಸ್ಟ್, ಹ್ಯಾವ್ ಟು, ಬಿ ಏಬಲ್ ಟು. ಸೊ ಈ ಥರ ಪದಗಳನ್ನು ನಾವು ಹೇಗೆ ಬಳಸಬೇಕು, ಇದರ ಅವಶ್ಯಕತೆ ಏನು, ಇದು ಯಾಕೆ ನಾವು ಬಳಸ್ತೀವಿ ಅನ್ನೋದು ಭಾಳ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಕ್ಯಾನ್, ಕುಡ್ ಎಲ್ಲಿ ಬಳಸ್ತಾರೆ, ಕ್ಯಾನ್ ಯಾಕೆ ಬಳಸಬೇಕು, ಕುಡ್ ಯಾಕೆ ಬಳಸಬೇಕು. ಓಕೆ, ಸೊ ಇದರ ನನ್ನ ಇಂಟ್ರೊಡಕ್ಷನ್ ಬಂದು ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಆ್ಯಕ್ಚುಲಿ ಲೆಸನ್ ನಂಬರ್ 12.1. ಓಕೆ, ಮಾಡೆಲ್ ವರ್ಬ್ಸ್ನ ಯಾವ ಥರ ಯೂಸ್ ಮಾಡೋದು, ಏನು. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಐ ಕ್ಯಾನ್ ಸ್ವಿಮ್, ಐ ಕ್ಯಾನ್ ಡ್ರೈವ್ ಅ ಕಾರ್, ಅಲ್ಲಿ ಕ್ಯಾನ್ ಇದೆ. ಓಕೆ, ಐ ಮಸ್ಟ್ ಗೋ ಟು ಆಫೀಸ್, ಐ ಮಸ್ಟ್ ಡೂ ಮೈ ಹೋಮ್ ವರ್ಕ್. ಸೊ ಇಲ್ಲಿ ಮಸ್ಟ್ ಇದೆ. ಓಕೆ, ಐ ಕುಡ್ ಸ್ಪೀಕ್ ಇಂಗ್ಲೀಷ್, ಸೊ ಇಲ್ಲಿ ಕುಡ್ ಇದೆ. ಸೊ ಇದು ಹೇಗೆ, ಇದನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡಬೇಕು, ಕನ್ನಡದಲ್ಲಿ ಯಾವುದಾದ್ರೂ ಒಂದು ವರ್ಬ್ ಅಂತಿದ್ದರೆ ಅದನ್ನು ಇಂಗ್ಲೀಷಲ್ಲಿ ನಾವು ಯಾವ ಥರ ಹೇಳಬೇಕು, ಅಂದರೆ ಕ್ಯಾನ್, ಕುಡ್ ಯೂಸ್ ಮಾಡಿ ಹೇಗೆ ಹೇಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಜಸ್ಟ್ ಕ್ಯಾನ್ ಮಾತ್ರ ತೊಗೊಳ್ತೀನಿ. ಕ್ಯಾನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾತ್ರ ನೋಡೋಣ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ಒಂದು ಕ್ಲಿಕ್ ಮಾಡಿ, ಐ ವಿಲ್ ಬಿ ದೇರ್ ಟು ಟೀಚ್ ಯು. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಆಮೇಲೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟವಾದರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಇದನ್ನು ಶೇರ್ ಮಾಡಿ. ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಓಕೆ ಸ್ನೇಹಿತರೆ, ಫಸ್ಟ್ ನಾವು ಇದರಲ್ಲಿ ತೆಗೆದುಕೊಳ್ಳುವಂತಹ ಪದ ಕ್ಯಾನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಬಂದು ನಾವು ಎಬಿಲಿಟಿ ಅಲ್ಲಿ ಬಳಸ್ತೀವಿ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ನಮ್ಮ ಸಾಮರ್ಥ್ಯದ ಬಗ್ಗೆ ಹೇಳಬೇಕಾದ್ರೆ ನಾವು ಕ್ಯಾನ್ನ ಬಳಸ್ತೀವಿ. ಸಾಮರ್ಥ್ಯ ಅಂದ್ರೇನು, ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಹೇಳಬೇಕಾದ್ರೆ ನಾವು ಕ್ಯಾನ್ನ ಬಳಸ್ತೀವಿ. ಫಸ್ಟ್ ಒನ್ ಇಸ್ ಎಬಿಲಿಟಿ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಎರಡನೇದು ಪರ್ಮಿಷನ್. ಎರಡನೇದು ಪರ್ಮಿಷನ್. ಮೂರನೇದು ರಿಕ್ವೆಸ್ಟ್. ಓಕೆ, ರಿಕ್ವೆಸ್ಟ್. ನಾಲ್ಕನೇದು ಆಫರ್. ಐದನೇದು ಸಜೆಷನ್. ಆರನೇದು ಪಾಸಿಬಿಲಿಟಿ. ನಾನು ಇದರದ್ದೆಲ್ಲ ಅರ್ಥ ಕನ್ನಡದಲ್ಲಿ ಬರಿತೀನಿ, ದಯವಿಟ್ಟು ತಾಳ್ಮೆ ಇರಲಿ. ಓಕೆ, ಸೊ ಇದು ಎಬಿಲಿಟಿ. ಅಂದರೆ ಏನು, ಸಾಮರ್ಥ್ಯ. ಸಾಮರ್ಥ್ಯ ಅಂದರೆ ನಮ್ಮ ಕೈಲಾಗುವಂಥದ್ದು, ನಮ್ಮ ಕೈಲಿ ಏನಾಗುತ್ತೆ ಅದಕ್ಕೆ ನಾವು ಸಾಮರ್ಥ್ಯ ಅಂತ ಹೇಳ್ತೀವಿ. ಓಕೆ, ಪರ್ಮಿಷನ್ ಅಂದರೆ ಅನುಮತಿ ಕೊಡುವುದು ಆಗ್ಬೋದು, ಅನುಮತಿ ಕೇಳುವುದು ಆಗ್ಬೋದು. ರಿಕ್ವೆಸ್ಟ್ ಅಂದರೆ ವಿನಂತಿ. ಓಕೆ, ಆಫರ್ ಅಂದರೆ ಗೊತ್ತಲ್ಲ, ಸಹಾಯ ಮಾಡೋದು ಅಥವಾ ಆಫರ್ ಮಾಡೋದು. ಆಫರ್ ಅಥವಾ ಸಹಾಯ ಅಂತ ಹೇಳೋಣ. ಸಹಾಯ ಅಂತ ಸರಿಯಾದ ಮೀನಿಂಗ್ ಅಲ್ಲ ಆಫರ್ ಅಂದರೆ. ಅದನ್ನು ನಾನು ಎಕ್ಸಾಂಪಲ್ ಹೇಳ್ತೀನಿ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಸಜೆಷನ್ ಅಂದರೆ ಸಲಹೆ. ಓಕೆ, ಪಾಸಿಬಿಲಿಟಿ ಅಂದರೆ ಸಾಧ್ಯತೆ. ಓಕೆ, ಪಾಸಿಬಿಲಿಟಿ ಅಂದರೆ ಸಾಧ್ಯತೆ. ಇವಿಷ್ಟು ಸನ್ನಿವೇಶಗಳಲ್ಲಿ, ಇವಿಷ್ಟು ಸಿಚುವೇಶನ್ಸಲ್ಲಿ ಕ್ಯಾನ್ ಬಳಸ್ತೀವಿ ನಾವು.
ಓಕೆ, ಇನ್ನೂ ಇದ್ದಾವೆ, ಆದರೆ ಸಾಕು ನಮಗೆ. ಬೇಸಿಕ್ ಲೆವೆಲ್ಗೆ ಇಷ್ಟು ಸಾಕು. ಅಡ್ವಾನ್ಸ್ ಲೆವೆಲಲ್ಲಿ ಇನ್ನೊಂದು 3-4 ಸಿಚುವೇಶನ್ಸ್ ಬರುತ್ತೆ, ಅದು ಸದ್ಯಕ್ಕೆ ಬೇಡ ನಮಗೆ. ಓಕೆ, ಸೊ ಎಬಿಲಿಟಿ ಅಂದರೆ ಏನು? ಸಾಮರ್ಥ್ಯ. ನಾನು ಹೇಳಿದ್ನಲ್ಲ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಪ್ರೆಸೆಂಟ್. ಎಸ್, ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋದು ಸಾಮರ್ಥ್ಯನೇ. ಇವಿಷ್ಟು ಪಾಯಿಂಟ್ ಎಲ್ಲಿ ಹೇಳ್ತೀವಿ? ಪ್ರೆಸೆಂಟಲ್ಲಿ. ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿ ಹೇಳೋ ವಿಷಯನ ಮಾತ್ರ ನಾವು ಅಲ್ಲಿ ಮಾತ್ರ ಕ್ಯಾನ್ ಬಳಸ್ತೀವಿ. ಪ್ರೆಸೆಂಟ್ ವರ್ತಮಾನದಲ್ಲಿ ಮಾತ್ರ, ವರ್ತಮಾನ ಕಾಲದಲ್ಲಿ ಮಾತ್ರ ನಾವು ಪ್ರೆಸೆಂಟನ್ನು ಬಳಸ್ತೀವಿ. ಕ್ಯಾನನ್ನು ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ. ಓಕೆ, ಇಲ್ಲಿ ಪ್ರೆಸೆಂಟ್ ಅಂತ ಹಾಕ್ಕೊಳ್ಳಿ. ಪ್ರೆಸೆಂಟ್ ಇವೆಲ್ಲನೂ ಪ್ರೆಸೆಂಟಲ್ಲಿ ಇರುವಂಥದ್ದು. ಓಕೆ, ನಾವು ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇಲ್ಲಿ ಯೂಸ್, ಇದನ್ನು ಹೀಗೆ ಬರ್ಕೊಳ್ಳಿ, ಅವಾಗ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ದೀಸ್ ಆರ್ ಎಕ್ಸಾಂಪಲ್ಸ್. ಓಕೆ, ಯಾ. ಸೊ ಐ, ಫಸ್ಟ್ ಸಾಮರ್ಥ್ಯ ಏನು? ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನಾನು ಇಂಗ್ಲೀಷ್ ಮಾತನಾಡಬಲ್ಲೆ. ಬಲ್ಲೆ ಅನ್ನೋದು ನನಗೇನು ಮಾಡೋಕ್ಕಾಗುತ್ತೆ ಅದನ್ನು ಹೇಳ್ಬೋದು. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಐ ಕ್ಯಾನ್ ರೀಡ್ ಇಂಗ್ಲೀಷ್. ನಾನು ಬರೆಯಬಲ್ಲೆ, ನಾನು ಓದಬಲ್ಲೆ. ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾವು ಎಬಿಲಿಟಿ ಅಲ್ಲಿ ಹೇಳ್ಬೋದಲ್ವಾ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಐ ಕ್ಯಾನ್ ಸ್ಪೀಕ್ ಹಿಂದಿ, ಐ ಕ್ಯಾನ್ ಸ್ಪೀಕ್ ಕನ್ನಡ. ಆರ್ ಸ್ಪೀಕ್ ಅಂತಲೇ ಇಲ್ಲ, ಐ ಕ್ಯಾನ್ ರೀಡ್, ಓದ್ಬೋದು. ಐ ಕ್ಯಾನ್ ಡಾನ್ಸ್. ಓಕೆ, ಸೊ ನಾನು ಸಪ್ರೇಟಾಗಿ ಎಬಿಲಿಟಿನೇ ಸಪ್ರೇಟಾಗಿ ನಾನು ಒಂದು ವಿಡಿಯೋ ಮಾಡ್ತೀನಿ, ಎಬಿಲಿಟಿಲಿ ಏನೇನು ಬರುತ್ತೆ ಅಂತ. ಜಸ್ಟ್ ಇದೊಂದು ಸುಮ್ಮನೆ ಒಂದು ಜಸ್ಟ್ ನಿಮಗೆ ಒಂದು ಇಂಟ್ರೊಡಕ್ಷನ್ ಅಷ್ಟೇ. ಓಕೆ, ಸೊ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ರೈಟ್. ನೆಕ್ಸ್ಟ್ ಪರ್ಮಿಷನ್ ಏನು? ನಾವೊಬ್ಬರಿಗೆ ಪರ್ಮಿಷನ್ ಕೊಡೋದು ಅಥವಾ ನಾವು ಪರ್ಮಿಷನ್ ತಗೊಳ್ಳೋದು. ಅದಕ್ಕೆ ನಾವು ಪರ್ಮಿಷನ್ ಅಂದರೆ ಏನು? ಅನುಮತಿ ಕೊಡೋದು ಆಗ್ಬೋದು, ತಗೊಳ್ಳೋದು ಆಗ್ಬೋದು. ಓಕೆ, ಸೊ ಅನುಮತಿ ಕೇಳೋದು ಹೇಗೆ? ಕ್ಯಾನ್ ಐ ಗೋ ಔಟ್ಸೈಡ್? ಕ್ಯಾನ್ ಐ ಗೋ ಔಟ್ಸೈಡ್? ನಾನು ಹೊರಗಡೆ ಹೋಗ್ಲಾ? ಸುಮ್ಮನೆ ಸಿಂಪಲ್. ಕ್ಯಾನ್ ಐ ಗೋ ಔಟ್ಸೈಡ್? ನಾನು ಹೊರಗಡೆ ಹೋಗ್ಲಾ? ಆರ್ ಕ್ಯಾನ್ ಐ ಟಾಕ್ ಟು ಯು ರೈಟ್ ನೌ? ಕ್ಯಾನ್ ಐ ಟಾಕ್ ಟು ಯು? ನಾನು ನಿಮ್ಮ ಹತ್ರ ಮಾತಾಡ್ಬೋದಾ? ಸೊ ಅವ್ರು ಅನುಮತಿ ಕೊಟ್ಟರೆ ಮಾತ್ರ ನಾವು ಮಾತಾಡೋ ಥರ ಇರುತ್ತೆ. ಸೊ ಅದು ಅನುಮತಿ. ಕ್ಯಾನ್ ಐ ಗೋ ಔಟ್ಸೈಡ್? ಮಕ್ಕಳು ಪೇರೆಂಟ್ಸನ್ನು ಕೇಳೋದು. ಸೊ ಕ್ಯಾನ್ ಐ ಗೋ ಔಟ್ಸೈಡ್? ಅಮ್ಮ ನಾನು ಹೊರಗಡೆ ಹೋಗಿ ಬರಲಾ? ಅಪ್ಪ ನಾನು ಹೊರಗಡೆ ಹೋಗಿ ಬರಲಾ? ಓಕೆ, ಸೊ ಪರ್ಮಿಷನ್ ಕೇಳ್ತೀವಲ್ಲ, ಪರ್ಮಿಷನ್. ಅದಕ್ಕೆ ನಾವು ಕ್ಯಾನ್ ಅಂತ ಯೂಸ್ ಮಾಡ್ತೀವಿ. ರೈಟ್, ಪರ್ಮಿಷನ್, ಕ್ಯಾನ್. ರೈಟ್. ನೆಕ್ಸ್ಟ್ ಇದನ್ನು ಒಂದೊಂದು ಸಪ್ರೇಟಾಗಿ ನಾನು ಹೇಳಿದ್ನಲ್ಲ, ಎಬಿಲಿಟಿ, ಪರ್ಮಿಷನ್ ಎಲ್ಲದಕ್ಕೂ ಒಂದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ನಾವು ರಿಕ್ವೆಸ್ಟ್ ಒಬ್ಬರನ್ನ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಹೇಗೆ? ಫಾರ್ ಎಕ್ಸಾಂಪಲ್, ದಯವಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀರಾ? ಸೊ ಕ್ಯಾನ್ ಯು ವೆಯ್ಟ್ ಫಾರ್ ಎ ಮೊಮೆಂಟ್ ಪ್ಲೀಸ್? ಕ್ಯಾನ್ ಯು ವೆಯ್ಟ್ ಫಾರ್ ಎ ಮೊಮೆಂಟ್ ಪ್ಲೀಸ್? ಓಕೆ, ಕ್ಯಾನ್ ಯು ವೆಯ್ಟ್ ಫಾರ್ ಅ ಮೊಮೆಂಟ್ ಪ್ಲೀಸ್ ಅಂತಲೂ ಹೇಳ್ಬೋದು. ಕ್ಯಾನ್ ಯು ವೆಯ್ಟ್ ಫಾರ್ ಎ ಮೊಮೆಂಟ್ ಪ್ಲೀಸ್? ಕ್ಯಾನ್ ಯು ವೆಯ್ಟ್ ಫಾರ್ ಎ ಮೊಮೆಂಟ್ ಪ್ಲೀಸ್? ದಯವಿಟ್ಟು ಸ್ವಲ್ಪ ಹೊತ್ತು ಕಾಯ್ತೀರಾ? ಸೊ ಕ್ಯಾನ್ ಯು ವೆಯ್ಟ್ ಫಾರ್ ಎ ಮೊಮೆಂಟ್ ಪ್ಲೀಸ್? ಓಕೆ, ಎಸ್. ಕನ್ನಡದಲ್ಲಿ ಬರಿತೀನಿ, ಆಮೇಲೆ ನಾನು ಜಸ್ಟು ನೀವು ಕೇಳಿಸ್ಕೊಳ್ಳಿ ಆ್ಯಂಡ್ ಪ್ರಾಸೆಸ್ ಮಾಡ್ಕೊಳ್ಳಿ. ಓಕೆ, ಆಫರ್ ಏನು ಆಫರ್ ಮಾಡೋದು? ನಾವು ಯಾರಿಗಾದ್ರೂ ಒಂದು ಸಹಾಯ ಮಾಡಿದ್ರೆ ಅದಕ್ಕೆ ನಾವು ಆಫರ್ ಅಂತ ಹೇಳ್ಬೋದು. ಐ ಕ್ಯಾನ್ ಆಫರ್ ಯು ಸಮಥಿಂಗ್. ಓಕೆ, ಆಫರಿಗೆ ನಾವು ಐ ಕ್ಯಾನ್ ಲೆಂಡ್ ಯು ಸಮ್ ಮನಿ. ಐ ಕ್ಯಾನ್ ಲೆಂಡ್ ಯು ಸಮ್ ಮನಿ. ಐ ಕ್ಯಾನ್ ಲೆಂಡ್ ಯು ಸಮ್ ಮನಿ. ನಾನು ನಿನಗೆ ಸ್ವಲ್ಪ ಹಣ ಕೊಡಬಲ್ಲೆ. ಸೊ ಅಲ್ಲಿ ನಾವು ಕೊಡಬಲ್ಲೆ, ಕೊಡ್ತೀನಿ. ಓಕೆ, ಸೊ ಐ ಕ್ಯಾನ್ ಲೆಂಡ್ ಯು ಸಮ್ ಮನಿ. ಲೆಂಡ್ ಅಂದರೆ ಕೊಡುವುದು, ಸಾಲವಾಗಿ ಕೊಡುವುದು. ಕ್ಯಾನ್ ಇದು ಆಫರ್ ನಾವು ಕೊಡ್ತಾ ಇರೋದು. ಓಕೆ, ನಿಮಗೆ ಇಷ್ಟ ಇದ್ದರೆ ದುಡ್ಡು ತೊಗೋಬೋದು, ಇಲ್ಲಾಂದರೆ ಬೇಡ. ಅದು ನನ್ನ ಆಫರ್, ನನ್ನ ಕಡೆಯಿಂದ. ಸೊ ಇಲ್ಲಿ ಆಫರ್ ಸಹಾಯ ಅಂತ ಹೇಳ್ಬೋದು. ಐ ಕ್ಯಾನ್ ಲೆಂಡ್ ಯು ಸಮ್ ಮನಿ, ಸ್ವಲ್ಪ ದುಡ್ಡು ನಾನು ನಿಮಗೆ ಕೊಡ್ಬೋದು. ನಿಮ್ಮ ಫ್ರೆಂಡ್ ಯಾರಾದರೂ ಕಷ್ಟದಲ್ಲಿದ್ದರೆ ಅಥವಾ ನೀವು ಅವರಿಗೆ ಹೇಳ್ಬೋದು, ಐ ಕ್ಯಾನ್ ಲೆಂಡ್ ಯು ಸಮ್ ಮನಿ, ನೋ ಪ್ರಾಬ್ಲಮ್ ಎಟ್ ಆಲ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಾವು ಕ್ಯಾನ್ನ ಬಳಸಿದ್ದೀವಿ. ಸಜೆಷನ್
ಸಜೆಷನ್ ಅಂದರೆ ಸಲಹೆ ಅಂದರೆ ಒಂದು ರೀತಿ ಅದು ಕ್ವೆಶ್ಚನ್ ಥರನೂ ಇರುತ್ತೆ. ಓಕೆ, ಈಗ ಸಣ್ಣ ಮಕ್ಕಳಾಗಲಿ ಅಥವಾ ನಾವಾಗಲಿ ನಾವೇನು ಮಾಡ್ತೀವಿ ಅಂದರೆ ನಾವೇ ಡಿಸ್ಕಸ್ ಮಾಡ್ಕೋತೀವಿ. ಈ ವೀಕೆಂಡಲ್ಲಿ ನಾವು ಇಂಥ ಕಡೆ ಹೋಗೋಣ, ಈ ವೀಕೆಂಡಲ್ಲಿ ನಾವು ಸಿನಿಮಾಗೆ ಹೋಗೋಣ, ಈ ವೀಕೆಂಡಲ್ಲಿ ನಾವು ಎಲ್ಲಿಗಾದ್ರೂ ಹೋಗೋಣ ಅಂತ. ಸೊ ನಾವು ಅದನ್ನು ಕ್ಯಾನ್ ಅಂತ ಬಳಸಿ ಹೇಗೆ ಹೇಳ್ತೀವಿ ಅಂದರೆ ಫ್ರೆಂಡ್ ಸರ್ಕಲಲ್ಲಾದರೆ ಅಥವಾ ಮಕ್ಕಳು ಪೇರೆಂಟ್ಸಿಗೆ ಕೇಳೋದಾಗಲಿ. ಸೊ ಮಕ್ಕಳು ಪೇರೆಂಟ್ಸಿಗೆ ಕೇಳೋದಂತ ತಗೊಳ್ಳೋಣ ಇಲ್ಲಿ. ಕ್ಯಾನ್ ವಿ ಗೋ ಟು ಸಿನಿಮಾ? Can we go to cinema this weekend? Can we go to cinema this weekend? ಇದು ಪ್ರಶ್ನೆ ಥರನೇ ಆಗುತ್ತೆ, ರಿಕ್ವೆಸ್ಟ್ ಥರ ಆಗುತ್ತೆ, ಬಟ್ ಇಟ್ಸ್ ನಾಟ್ ರಿಕ್ವೆಸ್ಟ್, ಇಟ್ಸ್ ಸಜೆಷನ್. ಅಂದರೆ ನಾವು ಈ ವೀಕೆಂಡಲ್ಲಿ ಸಿನಿಮಾಗೆ ಹೋಗೋಣವೇ ನಮ್ಮಲ್ಲೇ ಡಿಸ್ಕಸ್ ಮಾಡೋದು, ಫ್ರೆಂಡ್ ಸರ್ಕಲಲ್ಲಿ ಡಿಸ್ಕಸ್ ಮಾಡೋದು, ಅಥವಾ ಮಕ್ಕಳು ಪೇರೆಂಟ್ಸಿಗೆ ಕೇಳೋದು, ಅಥವಾ ಪೇರೆಂಟ್ಸು ಅವರೇ ಡಿಸ್ಕಸ್ ಮಾಡೋದು. ಸೊ ಕ್ಯಾನ್ ವಿ ಇಲ್ಲಿ ಪ್ರಶ್ನೆ ಬರಲ್ಲ, ಅಥವಾ ನಮ್ಮ ಸಾಧ್ಯತೆ ಅಲ್ಲ, ಅಬಿಲಿಟಿ ಅಲ್ಲ, ಇದು ಪರ್ಮಿಷನ್ ಅಲ್ಲ, ಏನೂ ಅಲ್ಲ, ಸಲಹೆ ಕೊಡೋದು ಅಷ್ಟೇ. ಓಕೆ, ಕ್ಯಾನ್ ವಿ ಗೋ ಟು ಸಿನಿಮಾ ದಿಸ್ ವೀಕೆಂಡ್? ಈ ವೀಕಲ್ಲಿ ನಾವು ಸಿನಿಮಾಗೆ ಹೋಗೋಣ. ರೈಟ್. ನೆಕ್ಸ್ಟ್ ಪಾಸಿಬಿಲಿಟಿ ಏನು ಅಂತ ಹೇಳಿದ್ರೆ ಸಾಧ್ಯತೆ. ಇವತ್ತು ರಾತ್ರಿ ಮಳೆಯಾಗುವ ಸಾಧ್ಯತೆ ಇದೆ. ಸೊ ಇಟ್ ಕ್ಯಾನ್ ರೈನ್ ಟುನೈಟ್. ಓಕೆ, ಇಟ್ ಕ್ಯಾನ್ ರೈನ್ ಟುನೈಟ್ ಅಂದರೆ ಇಂದು ರಾತ್ರಿ ಅಂತ. ಓಕೆ, ಟು ನೈಟ್ ಅಂದರೆ ಇಂದು ರಾತ್ರಿ ಮಳೆಯಾಗುವ ಸಾಧ್ಯತೆ ಇದೆ. ಇಟ್ ಕ್ಯಾನ್ ರೈನ್ ಟುನೈಟ್. ಓಕೆ, ಸೊ ಈ ಸಾಧ್ಯತೆ ಇಟ್ ಕ್ಯಾನ್ ರೈನ್, ಇಲ್ಲಿ ನೀವು ಏನು ಬೇಕಾದರೂ ಸಾಧ್ಯತೆ ಹಾಕ್ಬೋದು. ಇಟ್ ಕ್ಯಾನ್ ಬೆಳಗ್ಗೆ ಹೇಳೋದಾದರೆ ಇಟ್ ಕ್ಯಾನ್ ಬಿ ವೆರಿ ಹಾಟ್ ಇನ್ ದ ಆಫ್ಟರ್ನೂನ್, ಅಂದರೆ ಮಧ್ಯಾಹ್ನ ಬಹಳ ಸೆಕೆಯಾಗುವ ಸಾಧ್ಯತೆ ಇದೆ ಅಂತ. ಇಟ್ ಕ್ಯಾನ್ ಬಿ ವೆರಿ ಹಾಟ್ ಲೇಟರ್ ಇನ್ ದ ಆಫ್ಟರ್ನೂನ್. ಓಕೆ, ಸೊ ಆ ಥರ ಹೇಳ್ಬೋದು ನಾವು. ರೈಟ್. ಸೊ ಇಲ್ಲಿ ಎಲ್ಲ ಕ್ಯಾನ್ ನಾನು ರೆಡ್ಡಲ್ಲಿ ಹಾಕ್ಬಿಡ್ತೀನಿ. ಇಟ್ ವುಡ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಕ್ಯಾನ್ ಆಲ್ರೈಟ್. ಓಕೆ, ಈಗ ನಮಗೆ ಕ್ಯಾನ್ ಅನ್ನೋದು ಎಲ್ಲೆಲ್ಲಿ ಬಳಸಬೇಕು ಅಂತ ಗೊತ್ತಾಯ್ತಲ್ಲ. ನೋಡಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ability. Permission, can I go outside? Permission. Can you wait for a moment please? Yenadu? Request. I can lend you some money. It's an offer. Can we go to cinema this weekend? Adenadu? Salahe kododu. I antidiyalli. I'm sorry. It can rain tonight. ರಾತ್ರಿ ಮಳೆ ಆಗುವ ಸಾಧ್ಯತೆ ಇದೆ. ಓಕೆ, ಎಸ್, ಇದನ್ನು ನಾನು ಕನ್ನಡದಲ್ಲಿ ಬರಿತೀನಿ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡಬಲ್ಲೆ. ಓಕೆ, ನಾನು ಇಂಗ್ಲಿಷ್ ಮಾತಾಡಬಲ್ಲೆ. ಇಲ್ಲೇನು ಕ್ಯಾನ್ ಐ ಗೋ ಔಟ್ಸೈಡ್? ನಾನು ಹೊರಗೆ ಹೋಗಬಹುದೇ? ಓಕೆ, ಇಲ್ಲದ ನಾನು ಹೊರಗಡೆ ಹೋಗ್ಬೋದಾ? ಆಡು ಭಾಷೆಯಲ್ಲಿ ಇದನ್ನು ಮಾಡ್ಕೊಳ್ಳಿ. ಓಕೆ, ಆದರೆ ಇನ್ನೊಂದು ನೋಡಿ, ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಹಾಗೆ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಆಗಲ್ಲ ಕನ್ನಡದಲ್ಲಿ, ಅದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ನಾನು, ಇಲ್ಲಿ ಕ್ಯಾನ್ ಬರಲ್ಲ, ಮಾತಾಡಬಲ್ಲ ಇಲ್ಲಿ ಬರುತ್ತೆ, ಸ್ಪೀಕ್ ಮಾತಾಡಲಿ ಬರುತ್ತೆ, ಇಂಗ್ಲೀಷ್ ಇಲ್ಲಿ ಫಸ್ಟಿಗೆ ಬಂದುಬಿಡುತ್ತೆ ಕನ್ನಡದಲ್ಲಿ. ಓಕೆ, ಸೊ ಅದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗೆ ಮಾಡೋದು ಅಂತ ನಾನು ಬೇರೆ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿ ಹೋಗಿ ನೋಡಿ. ರೈಟ್. ಓಕೆ, ಈಗ ಇದಾಯ್ತಲ್ಲ. ಕ್ಯಾನ್ ಯು ವೆಯ್ಟ್ ಫಾರ್ ಎ ಮೊಮೆಂಟ್? ಮೊಮೆಂಟ್ ಅಂದರೆ ಒಂದು ಕ್ಷಣ ಅಂತಷ್ಟೇ, ಒಂದು ಸ್ವಲ್ಪ ಹೊತ್ತು, ಒಂದು ಕ್ಷಣ ಕಾಯುವಿರಾ? ಒಂದು ಕ್ಷಣ ಕಾಯುವಿರಾ? ಐ ಕ್ಯಾನ್ ಲೆಂಡ್ ಯು ಸಮ್ ಮನಿ. ನಾನು ನಿನಗೆ ಸ್ವಲ್ಪ ಹಣ ಕೊಡಬಲ್ಲೆ.
ನಾನು ನಿನಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ. ಓಕೆ, ಕ್ಯಾನ್ ವಿ ಗೋ ಟು ಸಿನಿಮಾ ದಿಸ್ ವೀಕೆಂಡ್? ಈ ವಾರದ ಅಂತ್ಯ. ವೀಕೆಂಡ್ ಅಂದರೆ ವಾರದ ಅಂತ್ಯ. ಈ ವೀಕೆಂಡ್ ಅಂತಲೇ ತಗೊಳ್ಳಿ. ವೀಕೆಂಡ್ ಅಂದರೆ ವಾರದ ಅಂತ್ಯ. ಈ ವೀಕೆಂಡ್ ನಾವು ಸಿನಿಮಾಗೆ ಹೋಗೋಣವೇ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಗ ಇಲ್ಲ. ನಾನು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರೀಬೇಕಿತ್ತು. ಓಕೆ, ಕ್ಯಾನ್ ವಿ ಗೋ ಟು ದ ಸಿನಿಮಾ ದಿಸ್ ವೀಕೆಂಡ್? ಓಕೆ, ಇನ್ ಪಾಸಿಬಿಲಿಟಿ ಇಟ್ ಕ್ಯಾನ್ ರೈನ್ ಟು ನೈಟ್. ರಾತ್ರಿ ಮಳೆ ಆಗುವ ಸಾಧ್ಯತೆ ಇದೆ. ರಾತ್ರಿ ಮಳೆಯಾಗುವ ಸಾಧ್ಯತೆ ಇದೆ. ಓಕೆ ಸ್ನೇಹಿತರೆ, ಈಗ ಇಷ್ಟೇ ಬೇಸಿಕ್ ಲೆವೆಲ್ಗೆ, ಇಂಟರ್ಮೀಡಿಯೇಟ್ ಲೆವೆಲ್ಗೆ ಆ್ಯಂಡ್ ಬೇಸಿಕ್ ಲೆವೆಲ್ಗೆ ಕ್ಯಾನ್ ಅಂತ ಏನು ಬಳಸ್ತೀವಿ ಅದು ಇಷ್ಟು ಸಿಚುವೇಷನ್ಸಲ್ಲಿ ಮಾತ್ರ. ಅಡ್ವಾನ್ಸ್ ಲೆವೆಲ್ಗೆ ಇನ್ನೊಂದೆರಡು ಎಕ್ಸ್ಟ್ರಾ ಇದೆ, ಅದು ಬೇಡ, ಯಾಕೆಂದರೆ ಅದು ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಓಕೆ, ಎಸ್, ಈಗೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾಕೆಂದರೆ ಇಟ್ಸ್ ವೆರಿ ಸಿಂಪಲ್, ಆದರೆ ಸ್ವಲ್ಪ ನಾವು ತಲೆ ಓಡಿಸ್ಬೇಕಷ್ಟೇ. ಆಮೇಲೆ ತಲೆ ಓಡಿಸೋಕ್ಕಿಂತ ಪ್ರಾಕ್ಟೀಸ್ ಎಷ್ಟು ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಪ್ರಾಕ್ಟೀಸ್ ಇಲ್ಲ ಅಂದರೆ ಸುಮ್ಮನೆ ನೀವು ಇದನ್ನು ಓದಿ, ಇದನ್ನು ಕಲಿತು, ಇದನ್ನು ಬೈ ಹಾರ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಕರೆಕ್ಟಾಗಿ ಅದರ ಅರ್ಥ ತಿಳ್ಕೊಂಡು ಯಾವ ಸನ್ನಿವೇಶದಲ್ಲಿ ಅಥವಾ ನಾವೇ ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕು. ಎಲ್ಲ ಇದಕ್ಕೂ ನಾವೇ ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಆಮೇಲೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇಲ್ಲಿವರೆಗೂ ನಾನು ವೀಡಿಯೋನ ನೋಡಿದೆ ಎಲ್ರಿಗೂ ನಾನು ಥ್ಯಾಂಕ್ಸನ್ನು ಹೇಳ್ತೇನೆ. ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ. ಎನಿವೈಸ್, ನಿಮಗೇನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ. ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿದೆ. ಆ್ಯಂಡ್ ವಿಡಿಯೋ ಇಷ್ಟವಾದ ಒಂದು ಲೈಕನ್ನು ಕೊಡಿ. ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ವಾಟ್ ಎಲ್ಸ್, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಇಫ್ ಯು ಹ್ಯಾವನ್ಟ್ ಸಬ್ಸ್ಕ್ರೈಬ್ ದ ಚಾನಲ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋ ಯಾವುದು ಅಂತ ಹೇಳಿದ್ರೆ ಸಾಮರ್ಥ್ಯ ಇದೆಯಲ್ಲ ಅದನ್ನು ನಾನು ಮಾಡ್ತೀನಿ. ಅದು ಫುಲ್ ವಿಡಿಯೋ ಸಾಮರ್ಥ್ಯನೇ ಇರುತ್ತೆ, ಎಕ್ಸಾಂಪಲ್ಸ್ ಇರುತ್ತೆ ಆ್ಯಂಡ್ ಎಕ್ಸಸೈಸಸ್ ಇರುತ್ತೆ. ಓಕೆ, ಸೊ ಮುಂದಿನ ವಿಡಿಯೋ ಸಾಮರ್ಥ್ಯ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಎಲ್ಲ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್, ಟೇಕ್ ಕೇರ್.